ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಮರಗಳಲ್ಲಿ ಮತ್ತು ಗಿಡಗಳಲ್ಲಿ ಕೊಂಬೆಗಳ ತುತ್ತ ತುದಿಗಳಲ್ಲಿ ಹೂಗಳು ಅರಳುವುದು ಈ ಪ್ರಕೃತಿಯ ಸಹಜವಾದಂತಹ ನಿಯಮ. ಆದರೆ ಮರದ ದಪ್ಪನೆಯ ಕಾಂಡವನ್ನೇ ಸೀಳಿಕೊಂಡು ನಕ್ಷತ್ರಗಳಂತೆ ಅರಳುವಂತಹ ಹೂವೊಂದನ್ನು ನೀವೆಂದಾದರೂ ನೋಡಿದ್ದೀರಾ? ವರ್ಷದ 350 ದಿನಗಳ ಕಾಲ ಮೌನವಾಗಿರುವ ಈ ವೃಕ್ಷ ವರ್ಷದಲ್ಲಿ ಕೇವಲ 15 ದಿನಗಳ ಕಾಲ ಮಾತ್ರ ಭೂಲೋಕದ ಗಂಧರ್ವ ಕನ್ಯೆಯಂತೆ ಮೈತುಂಬ ಹೂ ಮುಡಿದು ನಿಲ್ಲುತ್ತದೆ. ವೃಕ್ಷದ ಮೈಯೆಲ್ಲ ಹೂವಾಗಿ ಅರಳಿ ನಿಲ್ಲುವಂತಹ ಈ ಅತ್ಯದ್ಭುತವನ್ನು ನೋಡಲು 2 ಕಣ್ಣುಗಳು ಸಾಲದಾಗುತ್ತವೆ. ಈ ಹೂವಿನ ಸುವಾಸನೆ ಎಂಥದ್ದು ಎಂದರೆ ಜಗತ್ತಿನ ಅತ್ಯಂತ ದುಬಾರಿ ಸುಗಂಧ ದ್ರವ್ಯಗಳಿಗೂ ಸಹ ಇದು ಸವಾಲನ್ನು ಹಾಕಬಲ್ಲದು. ಮನುಷ್ಯನ ಕಣ್ಣಿಗೂ ಕಾಣದ ಕಾಡಿನ ಯಾವುದೋ ಒಂದು ಮೂಲೆಯಲ್ಲಿ ಅರಳಿಕೊಂಡು ಇಡೀ ಅರಣ್ಯವನ್ನೇ ತನ್ನ ಸುಗಂಧದಿಂದ ಆವರಿಸುವಂತಹ ಈ ವಿಶಿಷ್ಟವಾದ ಹೂವಿನ ಹೆಸರೇ ಸುರಗಿ. ಈ ಹೂವು ಪಶ್ಚಿಮ ಘಟ್ಟದ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ತನ್ನ ವಿಶಿಷ್ಟವಾದ ಸುವಾಸನೆ ಮತ್ತು ವಿಚಿತ್ರವಾಗಿ ಅರಳುವಂತಹ ರೀತಿಯಿಂದಾಗಿಯೇ ಈ ಪುಷ್ಪ ಸಸ್ಯ ಲೋಕದಲ್ಲಿ ತನ್ನದೇ ಆದಂತಹ ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮ ಕನ್ನಡದ ಸಾಹಿತಿಗಳಾದಂತಹ ಜ್ಞಾನಪೀಠ ಪುರಸ್ಕೃತರಾದ ದಿವಂಗತ UR ಅನಂತಮೂರ್ತಿಯವರು ತಮ್ಮ ಆತ್ಮಕಥೆಗೆ ಸುರಗಿ ಎಂಬ ಹೆಸರನ್ನಿಡುವ ಮೂಲಕ ಈ ಹೂವಿನ ಹೆಸರನ್ನು ವಿಶ್ವದಾದ್ಯಂತ ಜನಪ್ರಿಯಗೊಳಿಸಿದ್ದಾರೆ. ಬನ್ನಿ ವೀಕ್ಷಕರೇ, ರೆಂಬೆ ಕೊಂಬೆಗಳ ಮೇಲೆ ನಕ್ಷತ್ರಗಳಂತೆ ಅರಳುವ ಈ ಸುರಗಿ ಎಂಬ ಸುಂದರ ಪುಷ್ಪದ ಲೋಕಕ್ಕೆ ನಾವಿಂದು ತೆರಳೋಣ. ಸುರಗಿಯ ವಿಸ್ಮಯ ಲೋಕ. ಸುರಗಿ, ಸುರಹೊನ್ನೆ ಎಂದು ಕನ್ನಡ ಭಾಷೆಯಲ್ಲಿ, ಪುನ್ನಗ, ಸುಗಂಧ ಪುಷ್ಪ ಎಂದು ಸಂಸ್ಕೃತ ಭಾಷೆಯಲ್ಲಿ ಕರೆಯಲ್ಪಡುವ ಈ ಹೂವಿನ ಸಸ್ಯಶಾಸ್ತ್ರೀಯ ಹೆಸರು ಮ್ಯಾಮಿಯಾ ಸುರಿಯಾ. ಪ್ರಪಂಚದಲ್ಲಿ ಬೇರೆಲ್ಲೂ ಕಾಣದ ಸುರಗಿ ಮರಗಳು ಭಾರತದ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಸುರಗಿ ಹೂವಿನ ಅತಿ ದೊಡ್ಡ ವಿಶೇಷತೆ ಎಂದರೆ ಅದು ಅರಳುವಂತಹ ರೀತಿ. ಸಾಮಾನ್ಯವಾಗಿ ಹೂಗಳೆಲ್ಲ ಗಿಡದ ತುದಿಯಲ್ಲಿ ಅಥವಾ ಎಲೆಗಳ ಸಂದುಗಳಲ್ಲಿ ಅರಳಿದರೆ, ಸುರಗಿ ಹೂಗಳು ಮರದ ಮೇಲೆಯೇ ಗುಂಪು ಗುಂಪಾಗಿ ಅರಳುತ್ತವೆ. ಮರದ ಕೊಂಬೆಗಳ ಮೇಲೆ ಈ ಹೂಗಳು ಸಾಲಾಗಿ ಅರಳಿದಾಗ ನಕ್ಷತ್ರಗಳೇ ಇಳಿದು ಕುಳಿತಂತೆ ಕಾಣುತ್ತದೆ. ಆದ್ದರಿಂದ ಸುರಗಿಯನ್ನು ರೆಂಬೆಗಳ ಮೇಲಿನ ನಕ್ಷತ್ರ ಲೋಕ ಎಂದು ಬಣ್ಣಿಸಲಾಗುತ್ತದೆ. ಈ ಹೂಗಳು ವರ್ಷದಲ್ಲಿ ಕೇವಲ ಒಂದು ಬಾರಿ, ಅಂದರೆ ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳ ನಡುವೆ ಕೇವಲ 15ರಿಂದ 20 ದಿನಗಳ ಕಾಲ ಮಾತ್ರ ಅರಳುತ್ತವೆ. ಹೂಗಳು 4 ಬಿಳಿ ಬಣ್ಣದ ದಳಗಳನ್ನು ಹೊಂದಿದ್ದು ಮಧ್ಯದಲ್ಲಿ ಹಳದಿ ಬಣ್ಣದ ಕೇಸರಗಳ ಗುಂಪನ್ನು ಹೊಂದಿರುತ್ತವೆ. ಸುರಗಿ ಹೂವಿಗೆ ತೀವ್ರವಾದಂತಹ ಮತ್ತು ಮನಸೆಳೆಯುವ ಸುಗಂಧವಿರುತ್ತದೆ. ಸುರಗಿ ಹೂಗಳು ಅರಳಿದಾಗ ಅವುಗಳ ಸುಗಂಧ ಗಾಳಿಯ ಮೂಲಕ ಕಿಲೋಮೀಟರ್ಗಳವರೆಗೂ ಸಹ ಹರಡಿಕೊಂಡಿರುತ್ತದೆ. ಈ ಕಾರಣದಿಂದಲೇ ಸುರಗಿ ಹೂವನ್ನು ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗುತ್ತದೆ. ಯಾವುದೇ ಹೂವು ಬಾಡಿದರೆ ಅದರ ವಾಸನೆ ಹೋಗುತ್ತದೆ ಎಂಬುದು ಪ್ರಕೃತಿಯ ನಿಯಮ. ಆದರೆ ಸುರಗಿ ಆ ನಿಯಮಕ್ಕೆ ಅಪವಾದ. ಈ ಹೂವು ಒಣಗಿದರೂ ಸಹ ಅದರ ಪರಿಮಳ ಕುಂದುವುದಿಲ್ಲ. ವರ್ಷಗಳ ಕಾಲ ಒಣಗಿದ ಹೂವಿನಲ್ಲೂ ಸಹ ಆ ಕಂಪು ಹಾಗೇ ಇರುತ್ತದೆ. ಒಣಗಿದ ಹೂಗಳನ್ನು ಬಟ್ಟೆಯ ಕಪಾಟಿನಲ್ಲಿಟ್ಟರೆ ಎಲ್ಲ ಬಟ್ಟೆಗಳಿಗೂ ಆ ಹೂವಿನ ಪರಿಮಳ ಹರಡಿಕೊಳ್ಳುತ್ತದೆ. ಸುರಗಿ ಹೂವಿನ ತೀವ್ರ ಪರಿಮಳಕ್ಕೆ ನಾಗರ ಹಾವುಗಳು ಆಕರ್ಷಿತವಾಗುತ್ತವೆ ಎಂಬ ನಂಬಿಕೆ ಗ್ರಾಮೀಣ ಪ್ರದೇಶದಲ್ಲಿದೆ. ಅಷ್ಟು ಮಾತ್ರವಲ್ಲದೆ ಸುರಗಿಯ ಅತೀವ ಸುಗಂಧಕ್ಕೆ ಜೇನುನೊಣಗಳು ಸಹ ಗುಂಪು ಗುಂಪಾಗಿ ಆಕರ್ಷಿತವಾಗುತ್ತವೆ. ಈ ಹೂವು ಅರಳುವಂತಹ ಸಮಯದಲ್ಲಿ ಜೇನುತುಪ್ಪದ ಸಂಗ್ರಹವೂ ಸಹ ಹೆಚ್ಚಾಗಿರುತ್ತದೆ. ಸುರಗಿಯ ಪೌರಾಣಿಕ ಹಿನ್ನೆಲೆ. ಭೂಲೋಕದ ಅರಣ್ಯಗಳಲ್ಲಿ ಅಡಗಿರುವ ಈ ಹೂವು ಸಾಕ್ಷಾತ್ ದೇವಲೋಕದ ಹೂವು ಎಂಬ ಕೀರ್ತಿಯನ್ನು ಹೊಂದಿದೆ. ಗುರು ಪರಶುರಾಮರು ಸಮುದ್ರ ರಾಜನನ್ನು ಹಿಂದೆ ಸರಿಸಿ ಸೃಷ್ಟಿಸಿದಂತಹ ಭೂಭಾಗವೇ ಪ್ರಸ್ತುತ ಪಶ್ಚಿಮ ಕರಾವಳಿ ಮತ್ತು ಕೊಂಕಣ ಭಾಗ. ಈ ಪವಿತ್ರ ಭೂಮಿಯಲ್ಲಿ ಮಾತ್ರ ಬೆಳೆಯುವುದರಿಂದ ಸುರಗಿಯನ್ನು ಗುರು ಪರಶುರಾಮ ಸೃಷ್ಟಿಯ ಸ್ವಂತದ ಹೂವು ಎಂದು ಕರೆಯಲಾಗುತ್ತದೆ.
ಗುರು ಪರಶುರಾಮರ ಕೊಡಲಿ ಎಷ್ಟು ತೀಕ್ಷ್ಣವೋ ಹಾಗೆಯೇ ಸುರಗಿ ಹೂಗಳು ಮರದ ಗಟ್ಟಿಯಾದ ಕಾಂಟವನ್ನೇ ಸೀಳಿಕೊಂಡು ಹೊರಬರುವುದರಿಂದ ಸುರಗಿಯನ್ನು ಗುರು ಪರಶುರಾಮರ ಶೌರ್ಯಕ್ಕೆ ಹೋಲಿಕೆ ಮಾಡುವ ಜನಪದದ ಕಥೆಗಳು ಚಾಲ್ತಿಯಲ್ಲಿವೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಈ ಹೂವಿನ ಸುಗಂಧಕ್ಕೆ ಮರುಳಾಗಿ ಇದಕ್ಕೆ ಸುರಗಿ ಎಂಬ ಹೆಸರನ್ನಿಟ್ಟರು ಎಂಬ ಜನಪದ ಕಥೆ ಇದೆ. ಸುರಗಿ ಎಂದರೆ ದೇವಾನುದೇವತೆಗಳಿಗೆ ಪ್ರಿಯವಾದದ್ದು ಎಂದರ್ಥ. ಸುರಗಿಯ ಸಾಂಸ್ಕೃತಿಕ ಮಹತ್ವ. ನಮ್ಮ ಕರಾವಳಿ ಭಾಗದಲ್ಲಿ ಸುರಗಿ ಹೂವಿನ ಮಾಲೆಗೆ ವಿಶೇಷವಾದ ಗೌರವವಿದೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದ ಮದುವೆಗಳಲ್ಲಿ ಹೆಣ್ಣು ಮಕ್ಕಳು ಸುರಗಿ ಹೂವಿನ ಮಾಲೆಯನ್ನು ಮುಡಿಯುವುದು ಸೌಭಾಗ್ಯದ ಸಂಕೇತ ಎಂದು ಪರಿಗಣಿಸಲ್ಪಡುತ್ತದೆ. ಮಾರುಕಟ್ಟೆಯಲ್ಲಿ ಸುರಗಿ ಹೂವಿನ ಮಾಲೆಗೆ ಭಾರೀ ಬೇಡಿಕೆ ಇದ್ದು ಇದು ಸ್ಥಳೀಯರಿಗೆ ಆರ್ಥಿಕ ನೆರವನ್ನು ತಂದುಕೊಡುತ್ತದೆ. ಸುರಗಿ ಹೂಗಳನ್ನು ದೇವತಾರ್ಚನೆಗಳಲ್ಲಿ, ಅದರಲ್ಲಿಯೂ ಮಹಾವಿಷ್ಣುದೇವರು, ಶಿವಪರಮಾತ್ಮರು ಮತ್ತು ದುರ್ಗಾದೇವಿಯರ ಪೂಜೆಗೆ ವಿಶೇಷವಾಗಿ ಬಳಕೆ ಮಾಡಲಾಗುತ್ತದೆ. ತುಳುನಾಡಿನ ದೈವಾರಾಧನೆಯಲ್ಲಿಯೂ ಸಹ ದೈವಗಳ ಮುಡಿಗೇರಿಸಲು ಈ ಸುಗಂಧಿತ ಸುರಗಿ ಪುಷ್ಪಗಳನ್ನೇ ಬಳಕೆ ಮಾಡಲಾಗುತ್ತದೆ. ದೈವಾರಾಧನೆಯಲ್ಲಿ ದೈವಗಳ ಆಹ್ವಾನವಾಗುವಾಗ ಈ ಹೂವಿನ ಸುಗಂಧ ಆಧ್ಯಾತ್ಮಿಕ ವಾತಾವರಣವನ್ನೇ ಸೃಷ್ಟಿ ಮಾಡಿರುತ್ತದೆ. ನಮ್ಮ ಕರಾವಳಿಯ ಧಾರ್ಮಿಕ ಆಚರಣೆಯಾದ ನಾಗಾರಾಧನೆಯಲ್ಲಿಯೂ ಸಹ ಸುರಗಿ ಹೂವಿನ ಮಾಲೆ ಅತ್ಯಂತ ಪವಿತ್ರವೆನಿಸಿಕೊಳ್ಳುತ್ತದೆ. ನಾಗದೇವರಿಗೆ ಈ ಹೂವಿನ ಸುಗಂಧ ಎಂದರೆ ಅಚ್ಚುಮೆಚ್ಚು. ಇದನ್ನು ನಾಗನ ಒಡವೆ ಎಂದೇ ಪರಿಗಣಿಸಲಾಗುತ್ತದೆ. ಸುರಗಿಯ ಔಷಧೀಯ ಲಾಭಗಳು. ಆಯುರ್ವೇದದಲ್ಲಿಯೂ ಸಹ ಸುರಗಿ ವೃಕ್ಷದ ತೊಗಟೆ ಮತ್ತು ಹೂಗಳನ್ನು ಚರ್ಮದ ಕಾಯಿಲೆ ಮತ್ತು ರಕ್ತಹೀನತೆಯ ಚಿಕಿತ್ಸೆಗಾಗಿ ಬಳಕೆ ಮಾಡಲಾಗುತ್ತದೆ. ಸುರಗಿ ಪುಷ್ಪಗಳಲ್ಲಿ ರಕ್ತವನ್ನು ಶುದ್ಧೀಕರಿಸುವಂತಹ ಗುಣ ಹೊಂದಿದೆ ಎಂದು ಆಯುರ್ವೇದ ಉಲ್ಲೇಖಿಸುತ್ತದೆ. ಈ ಹೂವಿನ ಸುವಾಸನೆ ನರಮಂಡಲವನ್ನು ಶಾಂತಗೊಳಿಸಿ ಉತ್ತಮವಾದ ನಿದ್ರೆ ಬರುವಂತೆ ಮಾಡುತ್ತದೆ. ಅಷ್ಟು ಮಾತ್ರವಲ್ಲದೆ ಸುರಗಿಯ ತೀವ್ರವಾದ ಸುವಾಸನೆ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಸುರಗಿ ಬೀಜಗಳಿಂದ ತೆಗೆದ ಎಣ್ಣೆಯನ್ನು ಗಾಯಗಳಿಗೆ ಲೇಪನ ಮಾಡುವುದರಿಂದ ಗಾಯಗಳು ಶೀಘ್ರವೇ ಗುಣವಾಗುತ್ತವೆ. ಸುರಗಿ ಬೀಜಗಳಿಂದ ಮಾಡಿದಂತಹ ಎಣ್ಣೆಯನ್ನು ಕೀಲು ನೋವು ಇರುವ ಜಾಗಕ್ಕೆ ಲೇಪನ ಮಾಡಿ ಮಸಾಜ್ ಮಾಡುವುದರಿಂದ ನೋವು ಕಡಿಮೆಯಾಗುತ್ತದೆ. ಸುರಗಿಯ ಹೂಗಳು ನೈಸರ್ಗಿಕ ತಂಪು ಗುಣವನ್ನು ಹೊಂದಿರುತ್ತವೆ. ಇವುಗಳನ್ನು ಅರೆದು ಮುಖಕ್ಕೆ ಹಚ್ಚುವುದರಿಂದ ಬಿಸಿಲಿನಿಂದ ಉಂಟಾಗುವ ಚರ್ಮದ ಉರಿ ಮತ್ತು ಕೆಂಪಾಗುವಿಕೆ ಕಡಿಮೆಯಾಗುತ್ತದೆ. ಸುರಗಿ ಹೂವಿನಿಂದ ಮಾಡಿದ ಕಷಾಯ ಹಸಿವನ್ನು ಹೆಚ್ಚಿಸಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯಕಾರಿಯಾಗಿರುತ್ತದೆ. ಸುರಗಿ ಹೂಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಆ ನೀರಿನಿಂದ ಕಣ್ಣುಗಳನ್ನು ತೊಳೆದುಕೊಂಡರೆ ಕಣ್ಣಿನ ಉರಿ ಮತ್ತು ಕೆಂಪಾಗುವಿಕೆ ಕಡಿಮೆಯಾಗುತ್ತದೆ. ಕಂಪ್ಯೂಟರ್ ಮುಂದೆ ದೀರ್ಘಕಾಲ ಕೆಲಸ ಮಾಡುವವರಿಗೆ ಇದು ರಾಮಬಾಣ. ಆತ್ಮೀಯರೇ, ಗಂಧರ್ವ ಲೋಕದ ಪರಿಮಳವನ್ನು ಹೊರಸೂಸುವ ಗುರು ಪರಶುರಾಮ ಸೃಷ್ಟಿಯ ಸ್ವಂತದ ಪುಷ್ಪ ಎಂದು ಕರೆಯಲ್ಪಡುವಂತಹ ಸುರಗಿ ಪುಷ್ಪದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.